ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನ ಚೋರಹಾರ್ಯಂ ನ ಚ ರಾಜಭಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಈ ಶ್ಲೋಕದಲ್ಲಿ ನ ಚೋರಹಾರ್ಯಂ ನ ಚ ರಾಜಭಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ. ಇಲ್ಲಿ ನ ಚೋರಹಾರ್ಯಂ, ನ ಅಂದರೆ ಇಲ್ಲ. ಹಾಗಾಗಿ ನ ಚೋರಹಾರ್ಯಂ ಅಂತ ಹೇಳಿದ್ರೆ ಕಳ್ಳನಿಂದ ಕದಿಯಲು ಆಗದೇ ಇರುವಂಥದ್ದು. ನ ಚ ರಾಜಭಾರ್ಯಂ, ನ ಅಂದರೆ ಇಲ್ಲ, ಚ ಮತ್ತು. ಸೊ ನ ಚ ರಾಜಭಾರ್ಯಂ ಅಂತ ಹೇಳಿದ್ರೆ ರಾಜನಿಂದ ವಶಪಡಿಸಲು ಆಗದೇ ಇರುವಂಥದ್ದು. ನ ಭಾತೃಭಾಜ್ಯಂ, ಇಲ್ಲಿ ನ ಅಂದರೆ ಇಲ್ಲ, ಭಾತೃ ಅಣ್ಣ ತಮ್ಮ, ಭಾಜ್ಯಂ ಪಾಲು. ನ ಭಾತೃಭಾಜ್ಯಂ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರು ಪಾಲು ಕೇಳಲು ಆಗದೇ ಇರುವಂಥದ್ದು. ನ ಚ ಭಾರಕಾರಿ, ಹೆಚ್ಚಾದರೂ ಕೂಡ ಭಾರ ಆಗದೇ ಇರುವಂಥದ್ದು. ಹಾಗಾಗಿ ನ ಚೋರಹಾರ್ಯಂ ನ ಚ ರಾಜಭಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ ಅಂದರೆ ಕಳ್ಳನಿಂದ ಕದಿಯಲು ಆಗದೇ ಇರುವಂಥದ್ದು, ಇನ್ನು ರಾಜನಿಂದ ಆಕ್ರಮಿಸಿಕೊಳ್ಳಲು ಆಗದೇ ಇರುವಂಥದ್ದು, ಅಣ್ಣ ತಮ್ಮಂದಿರು ಪಾಲು ಕೇಳುವುದಕ್ಕೆ ಆಗದೇ ಇರುವಂಥದ್ದು, ಎಷ್ಟೇ ಹೆಚ್ಚಾದರೂ ಕೂಡ ಭಾರ ಆಗದೇ ಇರುವಂಥದ್ದು. ಇನ್ನು ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಇಲ್ಲಿ ವ್ಯಯೇ ಕೃತೆ, ಖರ್ಚು ಮಾಡಿದ್ರೂ ಕೂಡ, ವರ್ಧತ ಹೆಚ್ಚಾಗುತ್ತೆ, ಏವ ಏಕ ಮಾತ್ರ ಅಥವಾ ಒಂದೇ ಒಂದು ಅಂತ ಹೇಳ್ಬಹುದು, ನಿತ್ಯಂ ಯಾವಾಗಲೂ, ವಿದ್ಯಾಧನಂ ಅಂದರೆ ವಿದ್ಯೆ ಮಾತ್ರ, ಸರ್ವಧನ ಪ್ರಧಾನಂ. ಇಲ್ಲಿ ಸರ್ವ ಅಂತ ಹೇಳಿದ್ರೆ ಎಲ್ಲ, ಧನ ಪ್ರಧಾನಂ ಅಂದರೆ ಎಲ್ಲದಕ್ಕಿಂತಲೂ ಮಿಗಿಲು ಅಂತ ಅರ್ಥ. ಹಾಗಾಗಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂದರೆ ನಾವು ಹೆಚ್ಚು ಹೆಚ್ಚು ಬಳಸಿದಷ್ಟು ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು ಅಂತ ಹೇಳಿದ್ರೆ ಅದು ವಿದ್ಯೆ ಮಾತ್ರ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಎಲ್ಲದಕ್ಕಿಂತಲೂ ಮಿಗಿಲು. ಈಗ ಪೂರ್ತಿ ಶ್ಲೋಕವನ್ನು ನೋಡ್ತಾ ಹೋದ್ರೆ ನ ಚೋರಹಾರ್ಯಂ ನ ಚ ರಾಜಭಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅಂದರೆ ಕಳ್ಳನಿಂದ ಕದಿಯಲಾಗದೇ ಇರುವಂಥದ್ದು, ರಾಜನಿಂದ ಆಕ್ರಮಿಸಿಕೊಳ್ಳಲಾಗದೇ ಇರುವಂಥದ್ದು, ಅಣ್ಣ ತಮ್ಮಂದಿರು ಪಾಲು ಕೇಳೋದಕ್ಕೆ ಆಗದೇ ಇರುವಂಥದ್ದು, ಎಷ್ಟೇ ಹೆಚ್ಚಾಗಲಿ ಭಾರ ಆಗದೇ ಇರುವಂಥದ್ದು, ಇನ್ನು ನಾವು ಹೆಚ್ಚು ಹೆಚ್ಚು ಬಳಸಿದಷ್ಟು ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು. ನಾವು ಪ್ರತಿದಿನ ಬಳಸ್ತೀವಿ, ಆದರೂ ಅದು ಖರ್ಚಾಗಲ್ಲ. ಹಾಗಾದ್ರೆ ಅದು ಯಾವುದು? ಹೌದು, ಅದು ವಿದ್ಯೆ ಮಾತ್ರ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಎಲ್ಲದಕ್ಕಿಂತ ಕೂಡ ಮಿಗಿಲು. ಇದು ಈ ಶ್ಲೋಕ ಹೇಳುವಂಥದ್ದು. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.